ರಾಣಿ ಆಜ್ಞೆಯನ್ನು ಪಾಲಿಸುತ್ತಾ ಯಾರಿಗೂ ಸಿಗದ ಹಾಗೆ ರಕ್ಷಣೆ ಮಾಡುತ್ತಾ ಇರುತ್ತಾನೆ. ಒಂದು ದಿನ ಆ ಕಾಡಿಗೆ ದಾರಿತಪ್ಪಿ ಒಬ್ಬ ಹುಡುಗ ಬರುತ್ತಾನೆ. ಅವರೇ ನಿಮ್ಮ ತಂದೆ ಚಂದ್ರಕಾಂತ್. ಚಂದ್ರಕಾಂತ್ ನಿಮ್ಮ ತಂದೆ ಚಿಕ್ಕ ಹುಡುಗನಾಗಿದ್ದಾಗ ದಾರಿ ತಪ್ಪಿ ಕಾಡಿನ ಒಳಗೆ ಹೋಗಿ ಶ್ರೀಮಂತನಾಗಿದ್ದು. ಹೇ ಹುಡುಗ, ಅಲ್ಲೇ ನಿಲ್ಲು. ಎಷ್ಟು ಧೈರ್ಯ ನಿನಗೆ? ಈ ಕಾಡಿನೊಳಗೆ ಬಂದಿದ್ದೀಯಾ? ನಿನಗೆ ಭಯವಾಗುತ್ತಿಲ್ಲವೇ ಎಂದು ಗರುಡರಾಜ ಚಿಕ್ಕ ಹುಡುಗ ಚಂದ್ರಕಾಂತನನ್ನು ಕೇಳುತ್ತದೆ. ನನಗೇಕೆ ಭಯ? ನೀನು ಇಲ್ಲೇ ಇದ್ದೀಯಾ ಅಲ್ಲವೇ? ನನಗೇನು ಭಯವಿಲ್ಲ. ನನಗೇಕೆ ಭಯವಾಗಬೇಕು? ಹೇಳು, ಯಾಕೆ ಭಯವಾಗಬೇಕು? ನೀನು ನನ್ನ ಜೊತೆ ಇದ್ದೀಯಾ ಅಲ್ಲವೇ ಎಂದು ಕೇಳಿದಾಗ ಗರುಡರಾಜ, ಹೇ ಹುಡುಗ, ತೆಗೆದುಕೋ ಈ ಚಿನ್ನದ ಪೆಟ್ಟಿಗೆಯನ್ನು, ಜೋಪಾನವಾಗಿ ನೋಡಿಕೋ, ಇದನ್ನು ಉಪಯೋಗಿಸಿಕೋ ಎಂದು ಗರುಡರಾಜ ನೀಡುತ್ತಾನೆ. ಹೇ ಹುಡುಗ, ಏನದು ಮಿಂಚಿನಂತೆ, ಏನದು ಬೆಳಕು? ನನಗೆ ತಿಳಿಸದೆ ಏನನ್ನು ತೆಗೆದುಕೊಂಡು ಹೋಗುತ್ತಿರುವೆ? ಇದು ಚಿನ್ನದ ಪೆಟ್ಟಿಗೆ. ಇದನ್ನು ಗರುಡರಾಜ ನನಗೆ ಕೊಟ್ಟಿದ್ದು. ಇದು ನನ್ನ ಬಳಿ ಇದ್ದರೆ ನನಗೆ ಎಷ್ಟು ಬೇಕೋ ಅಷ್ಟು ಚಿನ್ನದ ನಾಣ್ಯಗಳು. ಇದರಿಂದ ನಾನು ದೊಡ್ಡ ಶ್ರೀಮಂತನಾಗುತ್ತೇನೆ ಎಂದು ನಾಗರಾಜನಿಗೆ ಚಂದ್ರಕಾಂತ್ ಹೇಳುತ್ತಾನೆ. ಗರುಡರಾಜನಿಗೆ ಬೆಂಕಿಯ ಹೊಗೆ ಕಂಡು ಏನೋ ಅಪಾಯವಾಗಿದೆ ಎಂದು ಬಂದು ನೋಡುತ್ತಾನೆ. ಅಲ್ಲಿ ನೋಡಿದರೆ ಆ ಪುಟ್ಟ ಬಾಲಕನ ಬಳಿ ಇದ್ದ ಚಿನ್ನದ ಪೆಟ್ಟಿಗೆಯನ್ನು ತೆಗೆಯಲು ನಾಗರಾಜನು ಪ್ರಯತ್ನಿಸುತ್ತಿರುತ್ತಾನೆ. ಇದನ್ನು ನೋಡಿ ಕೋಪಗೊಂಡ ಗರುಡರಾಜನು, ಇಲ್ಲಿಂದ ಈಗಲೇ ಹೋಗಿಬಿಡು, ಇಲ್ಲದಿದ್ದರೆ ನಿನ್ನ ಪ್ರಾಣ ತೆಗಿತೀನಿ ಎಂದು ಗರುಡರಾಜನು ನಾಗರಾಜನಿಗೆ ಹೇಳುತ್ತಾನೆ. ಆದರೆ ಎಷ್ಟೇ ಹೇಳಿದರೂ ನಾಗರಾಜ ಒಪ್ಪುವುದಿಲ್ಲ. ಇದು ನನ್ನದು, ನನಗೆ ಸೇರಬೇಕು ಎಂದು ಹೇಳುತ್ತಾನೆ. ಗರುಡರಾಜನಿಗೆ ಕೋಪ ಬರುತ್ತದೆ. ನಾಗರಾಜನು, ಇದು ನನಗಲ್ಲದೆ ಇನ್ಯಾರಿಗೂ ಸಿಗಲು ಬಿಡುವುದಿಲ್ಲ. ದೊಡ್ಡ ಘನ ಘೋರ ಜಗಳವೇ ಶುರುವಾಗುತ್ತದೆ. ಗರುಡರಾಜನು ನಾಗರಾಜನನ್ನು ಕೊಂದುಬಿಡುತ್ತಾನೆ. ಋಷಿಮುನಿಗಳು ತಪಸ್ಸು ಮುಗಿಸಿಕೊಂಡು ಬಂದು ಎಲ್ಲಾ ವಿಷಯವನ್ನು ತಿಳಿದು ಚಿನ್ನದ ಪೆಟ್ಟಿಗೆ ಆ ಪುಟ್ಟ ಬಾಲಕ ಚಂದ್ರಕಾಂತ್ಗೆ ನೀಡುತ್ತಾರೆ. ಇನ್ನು ನೀನು ಶ್ರೀಮಂತನಾಗಿ ಬಡವರಿಗೆಲ್ಲ ಸಹಾಯ ಮಾಡುತ್ತಾ ನೀನು ಸಂತೋಷವಾಗಿರು ಎಂದು ಋಷಿಮುನಿಗಳು ಆಶೀರ್ವಾದ ಮಾಡಿ ಕಳಿಸಿಕೊಡುತ್ತಾರೆ. ಈಗ ಗೊತ್ತಾಯ್ತಾ ನಿನಗೆ ಹೇಗೆ ನಿಮ್ಮ ತಂದೆ ಚಂದ್ರಕಾಂತ ಇವತ್ತು ದೊಡ್ಡ ಶ್ರೀಮಂತನಾಗಿರುವುದು ಎಂದು? ನೀನು ಕೂಡ ಹೀಗೆ ಎಲ್ಲಾ ಬಡವರಿಗೆ ಸಹಾಯ ಮಾಡುತ್ತಾ ನೀನು ಸಂತೋಷವಾಗಿರಬೇಕು, ಆಯ್ತಾ? ಆಯ್ತು ತಾತಾಜಿ, ನಾನು ಕೂಡ ಬಡವರಿಗೆ ಸಹಾಯ ಮಾಡುತ್ತೇನೆ.